ಮತದಾರರಿಂದ ಮತ್ತೊಂದು ಕ್ರಾಂತಿ ಗೀತೆ. ಸರ್ 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 ತುಂಬುವುದೇ ಧನ್ಯವಾದಗಳು. ಈ ಬಂದ್ ಕರೆ ಸಾಯಂಕಾಲ 4 ಗಂಟೆವರೆಗೂ ಇರುತ್ತದೆ. 4 ಗಂಟೆವರೆಗೂ ಯಾವುದೇ ಅಂಗಡಿಗಳನ್ನ ತೆರೆಯದೆ ಈ ಬಂದ್ಗೆ ಬೆಂಬಲಿಸಿ ಈ ಬಂದನ್ನ ಸರ್ಕಾಂತರ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಈ ಬಂದ್ ಯಶಸ್ವಿಗೆ ಸಾಯಂಕಾಲ 4 ಗಂಟೆವರೆಗೂ ಕೂಡ ತಾವು ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ತೇವೆ. ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಭಟನಾಕಾರರಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ನೀರಿನ ವ್ಯವಸ್ಥೆಯನ್ನ ಸರಿಯಾಗಿ ಬಳಸ್ಕೋಬೇಕು. ಎಲ್ಲೆಂದರಲ್ಲಿ ನೀರಿನ ಬಾಟಲ್ಗಳನ್ನು ಒಗೆದು ಪೌರ ಕಾರ್ಮಿಕರು ಒಂದು ಡಸ್ಟ್ಬಿನ್ ಡಬ್ಬಿಗಳನ್ನು ಇಟ್ಟಿದ್ದಾರೆ, ಆ ಡಸ್ಟ್ಬಿನ್ ನಲ್ಲಿ ಹಾಕಬೇಕು. ಇವತ್ತು ಬಿಜಾಪುರ ನಗರದಲ್ಲಿ ದಿನಾಂಕ 16ರಂದು ಪ್ರಗತಿಪರ ಸಂಘಟನೆ ಮತ್ತು ಹಿಂದುಳಿದ ಮುಸ್ಲಿಂ ಸಂಘಟನೆ ಹಾಗೂ ಹೀಗೆ ಹಲವಾರು ಸಂಘಟನೆ ಮತ್ತು ನಮ್ಮ ಎಲ್ಲ ವಕೀಲ ಬಂಧುಗಳು ಮೊನ್ನೆ ನಡೆದ 6ನೇ ತಾರೀಕು ಅಕ್ಟೋಬರ್ 6ನೇ ತಾರೀಕಿನಲ್ಲಿ ನಡೆದ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮನೋವಾದಿ ವಕೀಲ ಒಬ್ಬ ಲುಚ್ಚ ಲಫಂಗ ವಕೀಲಿಕೆ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಆದರೆ ಅವತ್ತು ನಮಗೆ ಈ ದೇಶದ ಸನಾತನಿಗೆ ಸಹಿಸುವುದಾಗುವುದಲ್ಲ ಅಂಥೇಳಿ ತನ್ನ ಇದ್ದಂಥ ತನ್ನ ಮನಸ್ಥಿತಿಯನ್ನು ಅರಿಯದೆ ಅವತ್ತಿನ ದಿವಸ ಮಾನ್ಯ ನಮ್ಮ ಸುಪ್ರೀಂ ಕೋರ್ಟ್ನ ಸಿಜೆ ಆದಂಥ ಗವಾಯ್ ಸಾಹೇಬರಿಗೆ ಎಸೆಯುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ. ಅದರ ಜೊತೆಗೆ ಈ ದೇಶ ವಿರೋಧಿ ಅವ ಒಬ್ಬ ಭಯೋತ್ಪಾದಕ, ಹಿಂದೂ ಭಯೋತ್ಪಾದಕನವನು. ಅವನು ಮಾಡಿದಂಥ ಕೃತ್ಯವನ್ನು ಖಂಡಿಸಿ ಇವತ್ತಿನ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆ ಮತ್ತು ಪ್ರಜ್ಞಾವಂತರು ಇವತ್ತು ಈ ಬಂದ್ ಮಾಡುವ ಮುಖಾಂತರ ಬಿಜಾಪುರ ಜಿಲ್ಲೆಯನ್ನು ಬಂದ್ ಮಾಡುವ ಮುಖಾಂತರ ಅವನಿಗೆ ಧಿಕ್ಕಾರ ಕೂಡಿ ಖಂಡಿಸಿ ಇವತ್ತು ನಾವು ಕೂಡ ವಕೀಲರೆಲ್ಲರೂ ಸೇರಿ ಮತ್ತು ಬಿಜಾಪುರ ನಾಗರಿಕರು ಇವತ್ತು ನಾವು ಬಂದ್ ಕರೆಯನ್ನು ಕೊಟ್ಟು
ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಕೂಡ ಅವರೆಲ್ಲರೂ ಸಾರ್ವಜನಿಕರು ನಮ್ಮ ಜೊತೆ ಬಂದು ಹಾಸ್ಪಿಟಲ್ ಇತರೆ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ಈ ಬಂದ್ ಕರೆಗೆ ಎಲ್ಲರೂ ಸಹಕರಿಸಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತು ಈ ಬಂದ್ ಕರೆಗೆ ಸಹಕರಿಸಿದಂತ ಬಿಜಾಪುರ ಜನತೆಗೆ ಕೂಡ ನಾನು ತುಂಬ ಹೃದಯ ಕೃತಜ್ಞತೆ ಸಲ್ಲಿಸಿ ಆ ಲೋಪಾರ ಲಫಂಗ ಏನು ಮನವಾದಿ ಮಾಡಿದಂತ ಕೃತ್ಯವನ್ನು ಖಂಡಿಸುತ್ತಾ ನಾವೆಲ್ಲರೂ ಇವತ್ತು ಖಂಡಿಸಿ ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಅಪಮಾನ ಮಾಡಿದಂತ ವ್ಯಕ್ತಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕು. ಈಗಾಗಲೇ ನಮ್ಮ ಎಲ್ಲ ವಕೀಲರ ಸಂಘದವರು ಅವ ಶಾಶ್ವತವಾಗಿ ಯಾವುದೇ ವಕೀಲ ವೃತ್ತಿ ಮಾಡಬಾರ್ದು ಅಂತ ಹೇಳಿ ಅವನ್ನ ಡಿಸ್ಮಿಸ್ ಮಾಡಲಾಗಿದೆ. ಅದರ ಜೊತೆಗೆ ಈ ದೇಶದಲ್ಲಿ ಯಾವುದೇ ಕೋರ್ಟಿನಲ್ಲಿ ಹೋಗಿ ಅವನು ವಕಾಲತ್ತು ವಹಿಸಬಾರದು ಅಂತ ಹೇಳಿ ಡಿಸ್ಮಿಸ್ ಮಾಡಲಾಗಿದೆ. ಅದಕ್ಕಾಗಿ ಒಬ್ಬ ಮನವಾದಿ ಇದ್ದಾನೆ ಮತ್ತು ಅವನು ಹುಚ್ಚ ಈ ರೀತಿ ಅಪಮಾನ ಮಾಡಿದ್ದಾನೆ ಸಂವಿಧಾನಕ್ಕ. ಈ ಸಂವಿಧಾನಕ್ಕೆ ಅಪಮಾನ ಮಾಡೋದಿತ್ತಂದ್ರ ಈ ದೇಶ ಬಿಟ್ಟು ಹೊರಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಅವನ ಇವತ್ತಿಲ್ಲಿದ್ದ ಈ ದೇಶದಿಂದ ಅವ್ನು ಗಡಿಪಾರು ಮಾಡ್ಬೇಕು. ಗಡಿಪಾರು ಮಾಡಿ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ವಿರೋಧಿಗಳು ಯಾರದಾರ ತಾವಾಗಿ ತಾವು ದೇಶ ಬಿಟ್ಟು ಹೋಗ್ಬೇಕು. ಇಲ್ಲಿ ಕತ್ತಂದ್ರ ನೇಪಾಳದಾಗ ಆದ ಘಟನೆ ಇವ್ರಿಗೆ ಬರ್ತದ ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ ವಕೀಲರು ಅಂತೇಳಿ ವಿಜಯ.